ಆತ್ಮೀಯರೇ, ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು 5.3 ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಹಿಡಿಯಲು 2 ಸೂತ್ರಗಳು ನಮಗೆ ಬೇಕು. ಯಾವುದು? Sn = n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n - 1 ಬ್ರಾಕೆಟ್ ಕಂಪ್ಲೀಟ್ ಡಿ, ಇದು ಹೌದಾ. ಇನ್ನೊಂದು ಯಾವುದು? Sn = n/2 ಬ್ರಾಕೆಟ್ a ಪ್ಲಸ್ l. ಇಲ್ಲಿ Sn ಪದಗಳ ಮೊತ್ತ. Sn ಅಂದರೆ ಏನು? ಪದಗಳ ಮೊತ್ತ. ಇಲ್ಲಿ ನೋಡಿರಿ, ಪ್ರಶ್ನೆಯನ್ನು ನೋಡ್ತಾ ಹೋಗೋಣ, ನಿಮಗೆ ಅರ್ಥ ಆಗುತ್ತೆ. ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸಬ್ ಕ್ವಶನ್ಸ್ ಇದೆ. ಯಾವುದು? 2, 7, 12 ರ 10 ಪದಗಳವರೆಗಿನ ಮೊತ್ತ. ಈ ಒಂದು ಸಮಾಂತರ ಶ್ರೇಣಿಗಳಲ್ಲಿ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಹೌದಾ? ಇಲ್ಲಿ ಯಾವುದು? ಎನ್ನು ಬರ್ಕೊಳ್ಳಿ. ಎ ಎಷ್ಟು? 2. ಹೌದಾ? ಡಿಫ್ರೆನ್ಸ್ ಎಷ್ಟು? ಡಿಫ್ರೆನ್ಸ್ = 2 ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ. ಅಂತಂದರೆ ಏನು? a2 - a1. a2 ಎಷ್ಟು? 7 - 2 = ಎಷ್ಟು? 5. ಹೌದಾ? ನೆಕ್ಸ್ಟು n 10 ಪದ, ಅಂದರೆ n = 10. 10 ಪದಗಳವರೆಗಿನ ಮೊತ್ತವನ್ನು ನಾವು ಇವಾಗ ಏನು ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. Sn ಮೀನ್ಸ್ ಮೊತ್ತ = n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n - 1 ಬ್ರಾಕೆಟ್ ಡಿ. ಕರೆಕ್ಟಾ? ಇಲ್ಲಿ ಏನು ಕೊಟ್ಟಿದ್ದಾರೆ ಆ ಡಾಟಾನ ನಾನು ಪುಟ್ ಮಾಡ್ತಾ ಹೋಗ್ತೀನಿ. ಎಷ್ಟು ಪದಗಳ ಮೊತ್ತ? 10 ಪದಗಳವರೆಗಿನ ಮೊತ್ತ. S10. ಹೌದಾ? S10. n ಮೀನ್ಸ್ 10. 10/2 ಬ್ರಾಕೆಟ್ ಆಫ್ ಎ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ? ಪುಟ್ ಮಾಡ್ತೀನಿ. ಎ ಅಂದರೆ ಎಷ್ಟಿದೆ? 2 × 2 ಪ್ಲಸ್ n ಕೊಟ್ಟಿದ್ದಾರೆ 10 ಪದಗಳವರೆಗಿನ ಮೊತ್ತ. ಅಂದರೆ n = ಎಷ್ಟು? 10 - 1. ಡಿಫ್ರೆನ್ಸ್ ಗೊತ್ತಿದೆ ನಮಗೆ ಎಷ್ಟು? 5. ಹೌದಾ? d = a2 - a1 ಅಂದರೆ 5. ಈಗ ನಾನು ಸಿಂಪ್ಲಿಫಿಕೇಷನ್ ಮಾಡ್ತೀನಿ. 2 1 = 2, 5 = 5. 2 × 2 = 4 ಪ್ಲಸ್ 10 - 1 = 9. 10ರಲ್ಲಿ 1 ಕಳೆದರೆ 9 ಬರುತ್ತೆ. ಇಂಟು 5. ಕರೆಕ್ಟಾ? = 5 ಬ್ರಾಕೆಟ್ ಆಫ್ 4. ಇದನ್ನು ಇಂಟು ಮಾಡ್ಕೊತೀನಿ. 9 × 5 9 × 5 45. 9 × 5 = 45. ಕರೆಕ್ಟಾ? 5 45ಕ್ಕೆ 4 ಕೂಡಿಸ್ತೀನಿ. ಎಷ್ಟಾಗುತ್ತೆ? 49. 9 × 5 = ಎಷ್ಟು? 245. 245. S10. ಹಾಗಾದರೆ ನಮ್ಗೆ ಆನ್ಸರ್ ಎಷ್ಟು? 245. ಈ ಒಂದು ಸಮಾಂತರ ಶ್ರೇಣಿಗಳಲ್ಲಿ 10 ಪದಗಳವರೆಗಿನ ಮೊತ್ತ ಎಷ್ಟು? 245. ನೆಕ್ಸ್ಟ್ ನೋಡೋಣ. -37 -33 -29. ಇದೊಂದು ಸಮಾಂತರ ಶ್ರೇಣಿ. ಈ ಸಮಾಂತರ ಶ್ರೇಣಿಯಲ್ಲಿ 12 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಯಬೇಕು. ಹೌದಾ? ಇಲ್ಲಿ ನೋಡ್ರಿ, ಎ ಅಂದರೆ ಎಷ್ಟು? ಎ ಗೊತ್ತು. ಎ = -37. ಕರೆಕ್ಟಾ? ಡಿಫ್ರೆನ್ಸ್ d = a2 - a1. a2 ಅಂದರೆ ಎಷ್ಟು? -33 ಮೈನಸ್ a1 ಮೀನ್ಸ್ -37. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 33 + 37 = ಡಿಫ್ರೆನ್ಸ್ ಎಷ್ಟು? 4. n ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. 12 ಪದಗಳವರೆಗಿನ ಮೊತ್ತ. n ಮೀನ್ಸ್ 12.
ಫಾರ್ಮುಲಾ ಬರ್ಕೊತೀನಿ ನಾನು ಇವಾಗ. ಎಸ್ ಎನ್ ಇಜಿಕಲ್ ಟು ಎನ್ ಡಿವೈಡೆಡ್ ಬೈ 5. ಹೌದಾ, 2a ಪ್ಲಸ್ ಎನ್ ಮೈನಸ್ 1 ಬ್ರಿಗೇಡ್ ಕಂಪ್ಲೀಟ್ ಡಿ. ಹೌದಾ, ಈ ಫಾರ್ಮುಲಾ ಏನಿದು ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರ ಇದು. ಎಸ್ ಎನ್ ಮೀನ್ಸ್ 12 ಡಿವೈಡೆಡ್ ಬೈ 2. 2a ಅಂತಂದರೆ ಏನು, -37 n ಡಿವೈಡೆಡ್ ಬೈ -37 ಪ್ಲಸ್ ಎನ್ ಅಂದರೆ 12 ಮೈನಸ್ 1 ಡಿ ಎಷ್ಟು 4 ಡಿಫ್ರೆನ್ಸ್. 2 1 2 6 -37 ಇಂಟು 2 ಇಜಿಕಲ್ ಟು -74 ಪ್ಲಸ್ 12 ಮೈನಸ್ 1 ಇಜಿಕಲ್ ಟು 11 ಇಂಟು 4. ಕರೆಕ್ಟಾ? 674. ನಾನು ಇದನ್ನೇನು ಮಾಡ್ತೀನಿ, ಗುಣಾಕಾರ ಮಾಡ್ತೀನಿ. 11 4 44. ಹೌದಾ, ಇಲ್ಲಿ ನೋಡ್ರಿ, -74ರಲ್ಲಿ 44ವನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ, -30. ಕರೆಕ್ಟಾ? 30 ಇಂಟು 60 ಇಜಿಕಲ್ ಟು -180. ಎಸ್ 12 ಇಜಿಕಲ್ ಟು -180. ಹಾಗಾದರೆ ಆನ್ಸರ್ ಎಷ್ಟು? ಈ ಸಮಾಂತರ ಶ್ರೇಣಿಯಲ್ಲಿ 12 ಪದಗಳವರೆಗಿನ ಮೊತ್ತ ಇಜಿಕಲ್ ಟು -180. ಇದರಲ್ಲೇ 3ನೇ ಕ್ವಶನ್ನು. ಇದು ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 11 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಫಸ್ಟ್ ಕ್ವಶನಲ್ಲಿ 3ನೇದು. ಹೌದಾ, ಎ ಇಜಿಕಲ್ ಟು ಎಷ್ಟು, 1 ಡಿವೈಡೆಡ್ ಬೈ 15. ಡಿಫರೆನ್ಸ್ ಇಜಿಕಲ್ ಟು a2 ಮೈನಸ್ a1. a2 ಅಂದರೆ 1 ಡಿವೈಡೆಡ್ ಬೈ 12 ಮೈನಸ್ 1 ಡಿವೈಡೆಡ್ ಬೈ 15. ಕರೆಕ್ಟಾ? ಇಲ್ಲಿ ಏನು ಮಾಡಬೇಕು, ನಾವು ಎಲ್ ಸಿ ಎಮ್ಮನ್ನು ಕಂಡುಹಿಡಿಬೇಕು. ಎಲ್ ಸಿ ಎಮ್ ಕಂಡುಹಿಡಿದಾಗ ನಮಗೆ ಡಿಫ್ರೆನ್ಸ್ ಎಷ್ಟು ಸಿಗುತ್ತೆ, 60. ನೆಕ್ಸ್ಟ್ ಏನಿದೆ, ಎನ್ ಕೊಟ್ಟಿದ್ದಾರೆ. ಎನ್ ಇಜಿಕಲ್ ಟು 11. ಫಾರ್ಮುಲಾನ ಬರ್ಕೊತೀನಿ ನಾನು. ಎಸ್ ಎನ್ ಇಜಿಕಲ್ ಟು ಎನ್ ಡಿವೈಡೆಡ್ ಬೈ 2 ಬ್ರಾಕೆಟ್ ಆಫ್ 2a ಪ್ಲಸ್ ಎನ್ ಮೈನಸ್ 1 ಡಿ. ಕರೆಕ್ಟಾ? ಎಸ್ ಎಷ್ಟು, ಎನ್ ಅಂದ್ರೇನು, 11 ಡಿವೈಡೆಡ್ ಬೈ 2. 2a ಅಂದರೆ ಎಷ್ಟು, 1 ಡಿವೈಡೆಡ್ ಬೈ 15. 11 ಮೈನಸ್ 1. ಕರೆಕ್ಟಾ? ಡಿಫ್ರೆನ್ಸ್ ಈಸ್ 1 ಡಿವೈಡೆಡ್ ಬೈ 60. ಎಸ್ L1 ಇಜಿಕಲ್ ಟು 11 ಬೈ 2 ಇಂಟು 2 ಡಿವೈಡೆಡ್ ಬೈ 15. 10 ಇಂಟು 1 ಡಿವೈಡೆಡ್ ಬೈ 16. ಕರೆಕ್ಟಾ? 11 ಡಿವೈಡೆಡ್ ಬೈ 2, 2 ಡಿವೈಡೆಡ್ ಬೈ 15, 0 0 ಕ್ಯಾನ್ಸಲ್, ಪ್ಲಸ್ 1 ಡಿವೈಡೆಡ್ ಬೈ 6. ಇದರದ್ದು ಎಲ್ ಸಿ ಎಮ್ಮನ್ನು ನಾನು ಇವಾಗ ತಗೊತೀನಿ. ಎಲ್ ಸಿ ಎಮ್ ತಗೊಂಡಾಗ ಏನಾಗುತ್ತೆ, 11 ಡಿವೈಡೆಡ್ ಬೈ 2, 8 ಪ್ಲಸ್ 10 ಡಿವೈಡೆಡ್ ಬೈ 60. ಹೌದಾ, ಡಿವಿಷನ್ ಮಾಡಿರಿ, ಎಷ್ಟು ಬರುತ್ತೆ, ಇನ್ನೊಂದು ಸ್ಟೆಪ್ ಬರ್ಕೋರಿ. 18 ಡಿವೈಡೆಡ್ ಬೈ 60. 2 1s 2 9s. ಹೌದಾ, 3 3s 3 20s. ಎಷ್ಟು, 11 ಇಂಟು 3 33 ಡಿವೈಡೆಡ್ ಬೈ 20. ಎಸ್ L1 ಇಸ್ಕಲ್ ಟು ಎಷ್ಟು, 33 ಡಿವೈಡೆಡ್ ಬೈ 20. ನೆಕ್ಸ್ಟ್ ನೋಡ್ರಿ, ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ಹೌದಾ,
ಆ ಸೆಕೆಂಡ್ರಲ್ಲಿ ಒಂದನೇದ್ದು ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎನ್ನನೇ ಪದದ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಬಟ್ ಎಷ್ಟನೇ ಪದ ಅನ್ನೋದು ನಮಗೆ ಗೊತ್ತಿಲ್ಲ. ಸಮಾಂತರ ಶ್ರೇಣಿ ಇಲ್ಲಿ ಕೊಟ್ಟಂಥ ಡಾಟಾಗಳನ್ನು ಬರ್ಕೊತೀನಿ. ಇದನ್ನು ಏನು ಅಂದರೆ ಎಲ್ ಅಂತ ಇಟ್ಕೊಳ್ಳೋಣ. ಎಲ್ ಕೊಟ್ಟಿದ್ದಾರೆ ಕೊನೆಯ ಪದ 84. ಎ ಇಸ್ ಈಕ್ವಲ್ ಟು 7. ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಎಷ್ಟು 10 A2 ಮೈನಸ್ A1. ಡಿಫ್ರೆನ್ಸ್ ಎಷ್ಟಾಗುತ್ತೆ? ಎಷ್ಟಾಗುತ್ತೆ? ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಅನ್ನು ತಗೊಂಡ್ರೆ, ಎಲ್ ಸಿ ಎಮ್ ತಗೊಂಡ್ರೆ ಎಷ್ಟಾಗುತ್ತೆ? 7/2. ಕರೆಕ್ಟಾ? ಎನ್ ಕೊಟ್ಟಿಲ್ಲ, ಎನ್ನನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿರಿ, ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1D. ಎಲ್ ಕೊಟ್ಟಿದ್ದಾರೆ ಎಷ್ಟು? 84 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಗೊತ್ತು. ಎ ವ್ಯಾಲ್ಯೂ ಅಂದರೆ ಮೊದಲನೇ ಪದ ಪ್ಲಸ್ 7. ಎನ್ ಗೊತ್ತಿಲ್ಲ, ಎನ್ನನ್ನು ಕಂಡುಹಿಡಿಬೇಕಾಗಿದೆ. ಡಿಫ್ರೆನ್ಸು ಗೊತ್ತು ಎಷ್ಟು? 7/2. 84 ಇಸ್ ಈಕ್ವಲ್ ಟು 7 ಪ್ಲಸ್ 7/2 ಎನ್ ಮೈನಸ್ 7/2. ಇಲ್ಲಿ ನಾನು ಎಲ್ ಸಿ ಎಮ್ ಅನ್ನು ತಗೊತೀನಿ. 2 84 ಇಸ್ ಈಕ್ವಲ್ ಟು 14 ಪ್ಲಸ್ 7n ಮೈನಸ್ 7 ಡಿವೈಡೆಡ್ ಬೈ 2. ಈ 2 ಇಲ್ಲಿ ಕಡೆ ಇಂಟು ಮಾಡ್ತೀನಿ. 84 ಇಂಟು 2 ಇಸ್ ಈಕ್ವಲ್ ಟು 168. 14 ಪ್ಲಸ್ 7n ಮೈನಸ್ 7, ಈ 7 14ರಲ್ಲಿ ಕಳೀತೀನಿ. ಕಳೆದ್ರೆ ಎಷ್ಟು ಬರುತ್ತೆ? 7 ಪ್ಲಸ್ 7n ಈ ಕಡೆ ಕಳಿಸ್ತೀನಿ. ಇದು ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ. ಹೌದಾ? ಎಷ್ಟಾಗುತ್ತೆ? 168 ಮೈನಸ್ 7 ಇಸ್ ಈಕ್ವಲ್ ಟು 7n. ಇಲ್ಲಿ ನೋಡ್ರಿ, 161 ಇಸ್ ಈಕ್ವಲ್ ಟು 7n. n ಇಸ್ ಈಕ್ವಲ್ ಟು 161 ಡಿವೈಡೆಡ್ ಬೈ 7. 7 1 7 2 14, 7 3 21. n ಇಸ್ ಈಕ್ವಲ್ ಟು 23. n ಇಸ್ ಈಕ್ವಲ್ ಟು ಎಷ್ಟಿತ್ತು? 23. ಈಗ ನಾನು ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾನು ಇಲ್ಲಿ ಬರ್ಕೊತೀನಿ. ಏನು? Sn ಇಸ್ ಈಕ್ವಲ್ ಟು ಎಲ್ ಗೊತ್ತಿದ್ದರೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು? n ಡಿವೈಡೆಡ್ ಬೈ 2 ಎ ಪ್ಲಸ್ ಎಲ್. ಹೌದಾ? ಎಲ್ ಗೊತ್ತಿದ್ದರೆ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಎಸ್ ಎನ್ ಅಂದರೆ ಎಷ್ಟು? 23. 23 ಡಿವೈಡೆಡ್ ಬೈ 2. ಎ ಅಂದರೆ ಏನಿದೆ? ಮೊದಲನೇ ಪದ ಎ ಇಸ್ ಈಕ್ವಲ್ ಟು 7 ಪ್ಲಸ್ ಎಲ್ ಮೀನ್ಸ್ ಕೊನೆಯ ಪದ 84. 23 ಡಿವೈಡೆಡ್ ಬೈ 2. ಇದನ್ನು ಎರಡನ್ನು ಕೂಡಿಸ್ತೀನಿ. ಕೂಡಿಸಿದಾಗ ಎಷ್ಟಾಗುತ್ತೆ? 91. ಹೌದಾ? ಇಂಟು ಮಾಡ್ತೀನಿ. 2093 ಡಿವೈಡೆಡ್ ಬೈ 2. ಎಸ್ 23. ಪದಗಳ ಮೊತ್ತ ಎಷ್ಟು? 2093 ಡಿವೈಡೆಡ್ ಬೈ 2. ಥ್ಯಾಂಕ್ ಯು.